ಮೇಡಮ್ ಎಲ್ಲಿಂದ ಬಂದಿದ್ದೀರಿ? ನಾವೆಲ್ಲ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ. ಇಲ್ಲಿ ಬಿಡದಿಯಲ್ಲಿ ಏನ್ ನಡೀತಿದೆ ಅಂತ ನಮಗೆಲ್ಲ ಗೊತ್ತು. AICT ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ರೈತರ ಭೂಮಿ ಎಲ್ಲ ಕಿತ್ಕೋತಾ ಇದ್ದಾರೆ. ಸೊ ನಿಮ್ ರೈತರಿಗೆ ಬೆಂಬಲವಾಗಿ ನಾವು ನಿಂತ್ಕೊಳ್ಳಕ್ಕೆ ನಿಮ್ ಜೊತೆ ಬಂದಿದ್ದೀವಿ. ಎಲ್ಲ ಹಸಿರಾಗಿದೆ, ಫಲವತ್ತಾದ ಭೂಮಿ. ಅದ್ ಹೇಗೆ ಬಂಜರ ಭೂಮಿ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಎಷ್ಟು ಇಲ್ಲಿ ನೋಡಕ್ ಎಷ್ಟು ಚೆನ್ನಾಗಿದೆ. ಅದ್ ಹೇಗೆ ಡ್ರೈ ಲ್ಯಾಂಡ್ ಅಂತ ಹೇಗೆ ಡಿಕ್ಲೇರ್ ಮಾಡಿದ್ದಾರೆ, ಹೇಗೆ 80% ಫಾರ್ಮರ್ಸ್ ಹೇಗೆ ಒಪ್ಕೊಂಡಿದ್ದಾರೆ, ಅದೆಲ್ಲ ಅರ್ಥನೇ ಆಗ್ತಿಲ್ಲ. ಇವರು ಸುಳ್ಳು ಹೇಳ್ತಿದ್ದಾರೆ ಇವರು ಸರ್ಕಾರ. ಈ ಭೂಮಿನ ನಾವು ರೈತರು ಬಿಡ್ಬೋದಾ ಮೇಡಮ್? ಹೇಗ್ ಬಿಡಕ್ಕಾಗತ್ತೆ? ನೀವು ಬಿಟ್ರೆ ನಮಗೆ ಜೀವನ ಹೋಗುತ್ತೆ. ರೈತರೇ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ರೈತರಿಲ್ಲ ಅಂದ್ರೆ ನಾವೆಲ್ಲಿ? ಹೌದು, ಖಂಡಿತ ಮೇಡಮ್. ರೈತರಿಲ್ಲ ಅಂದ್ರೆ ದೇಶದ ಬೆನ್ನೆಲುಬು ರೈತರು ಅಂತಾರೆ. ಬಟ್ ಆ ರೈತರನ್ನ ಬೆನ್ನೆಲುಬೆ ಮುರಿಯಕ್ಕೆ ಈ ಸರ್ಕಾರ ಹೊರಟಿದೆ. ನೋಡಿ, ಸಾವಿರಾರು ತೆಂಗಿನ ಮರ ಇದೆ, ಅಡಿಕೆ ಇದೆ. ನೋಡಿ, ಬೆಂಗಳೂರಿಗೆ ಸಾವಿರಾರು ಎಳ್ನೀರು ಹೋಯ್ತದೆ ದಿವಸ 10 ಲಾರಿ 15 ಲಾರಿ. ಅದನ್ನ ವಿಚಾರ ಮಾಡಿ ನೋಡಿ. ನೀವು ನೋಡಿ, ನಮ್ಮನ್ನ ಉಳಿಸ್ಬೇಕಾಯ್ತದೆ. ಅದರಿಂದ ಕರೆಕ್ಟಾಗಿ ಮಾತಾಡಿ. ಸೊಪ್ಪು ನೋಡಿ, ತರಕಾರಿ ಸೊಪ್ಪು ಅದು ಇದು ಎಲ್ಲ ಬೆಳೀತಾರೆ. ತುಂಬಾ ಚೆನ್ನಾಗಿದೆ ನಮ್ಮ ಪರಿಸರ. ನಮ್ಮ ತಾಯಿನಾಡು ಬಿಟ್ಟು ನಾವು ಬೇರೆ ಕಡೆ ಹೋಗಂಗಿಲ್ಲ. ನಮ್ಮ ತಾಯಿನಾಡೇ ನಮಗೆ ಊಟ. ಡೆವಲಪ್ಮೆಂಟ್ ಹೆಸರಲ್ಲಿ ಅವರು ರೈತರದು ಭೂಮಿ ತೆಗಿತಿದ್ದಾರೆ. ಡೆವಲಪ್ಮೆಂಟ್ ಹೆಸರು ಬಂದು ರೈತರಿಗೆ ಕೆಲಸ ಸಿಗತ್ತಾ, ದುಡ್ಡು ಸಿಗತ್ತಾ? ಏನೂ ಸಿಗಲ್ಲ. ಅದು AICT ಅಂತ ಹೇಳ್ಬಿಟ್ಟು ಅದು ಪ್ರಾಫಿಟ್ಸ್ ಯಾರಿಗೂ ಹೋಗುತ್ತೆ, ಅದು ಅದರಿಂದ ದುಡ್ಡು ಯಾರಿಗೂ ಹೋಗುತ್ತೆ. ಅದು ಒಂದು ನಮ್ಮ ಸಮಾಜದಲ್ಲಿ ಒಂದು 2 ಜನಕ್ಕೆ ಹೋಗುತ್ತೆ. ನಾವು ಸಾವಿರಾರು ಜನ ಇಲ್ಲಿ ಇರ್ತೀವಿ, ನಾವು ರೈತರು ಇರ್ತೀವಿ, ಕಾರ್ಮಿಕರು ಇರ್ತೀವಿ, ವಿದ್ಯಾರ್ಥಿಗಳು ಇರ್ತೀವಿ. ಬಟ್ ನಮ್ಗೆ ಯಾರಿಗೂ ಇದು ಬೆನಿಫಿಟ್ ಸಿಗಲ್ಲ. ಬೆನಿಫಿಟ್ ಹೋಗೋದು 2-3 ಜನಕ್ಕೆ ಹೋಗುತ್ತೆ. ದುಡ್ಡು ಎಲ್ಲ ಅವ್ರಿಗೆ ಹೋಗುತ್ತೆ, ಊಟ ಅವ್ರಿಗೆ ಹೋಗುತ್ತೆ, ಎಲ್ಲ ಅವ್ರಿಗೆ ಹೋಗುತ್ತೆ. ಇದು ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡೋ ಹೆಸರಲ್ಲಿ ರೈತರದ್ದು ಭೂಮಿ ತೆಗೆಯೋದು, ಮತ್ತೆ ಏನೆಲ್ಲ ನೋಡ್ತೀವಿ, ದೇವನಹಳ್ಳಿ ಇರ್ಲಿ, ಆನೇಕಲ್ ಇರ್ಲಿ, ಎಲ್ಲದು ಡೆವಲಪ್ಮೆಂಟ್ ಮತ್ತೆ ಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡ್ತಾ ಇದಾರೆ. ಬಟ್ ಎಕ್ಸ್ಪ್ಯಾನ್ಷನ್ ಬೆನಿಫಿಟ್ ಯಾರಿಗೂ ಹೋಗುತ್ತೆ ಅಂತ ನಾವು ಇಲ್ಲಿ ಕೇಳಬೇಕಾಗಿದೆ. ಇವಾಗ ನಮ್ಗೆ ಯಾರಿಗೂ ಇದ್ರದ್ದು ಬೆನಿಫಿಟ್ ಏನೂ ಸಿಗೋದಿಲ್ಲ. ನಮ್ಗೆ ಅದೆಲ್ಲರಿಗೂ ನಮಗೂ ಗೊತ್ತು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಇನ್ನೊಂದಂದ್ರೆ ವಿದ್ಯಾರ್ಥಿ ಸಂಘಟನೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವೆಲ್ಲರೂ ಇದ್ರ ಸೇರ್ಕೋಬೇಕು. ಏನಕ್ಕಂದ್ರೆ ಇವಾಗ ರೈತರ ಮೇಲೆ ಇಷ್ಟು ಇದು ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ನಾವೇ ನಮ್ಮ ಮೇಲೆ ಇತರ ದೌರ್ಜನ್ಯ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಎಲ್ಲರೂ ಎದುರಿಸಿ ನಿಂತ್ಬೇಕು. ವಿ ಸ್ಟ್ಯಾಂಡ್ ವಿತ್ ದ ಫಾರ್ಮರ್ಸ್ ಆಫ್ ಬಿಡ್ದಿ. ಇಲ್ಲಿ ಬಂದು ನೋಡಿದಾಗ ನ್ಯೂಸ್ ಅಲ್ಲಿ ನೋಡಿದ್ವಿ, ಈ ತರ ಬಿಡದಿಯಲ್ಲಿ AICT ಬರ್ತಿದೆ ಮತ್ತೆ ರೈತರ ಭೂಮಿ ಕಿತ್ಕೋತಿದ್ದಾರೆ ಅಂತ. ಇಲ್ಲಿ ಬಂದು ನೋಡಿದಾಗ ಏನ್ ನ್ಯೂಸ್ ಅಲ್ಲಿ ಅವರು ಪೊಲಿಟಿಷಿಯನ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ, ಇಲ್ಲಿ ರೈತರೇ ಇಲ್ಲ, ಇದು ಬಂಜರ ಭೂಮಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಫಲವತ್ತಾದ ಭೂಮಿ ಇದೆ ಇಲ್ಲಿ ಅಂತ. ಎಲ್ಲಿ ನೋಡಿದ್ರು ಗ್ರೀನ್ ಆಗೇ ಇದೆ. ಇದು ಇಲ್ಲಿ ಬಂದು ಇಲ್ಲಿ AICT ಬರೋದಂತೂ ಒಂದು ದೊಡ್ಡ ನಮಗೆ ನಷ್ಟ ಆಗತ್ತೆ, ನಮ್ಮ ಫ್ಯೂಚರ್ಗೆ ನಷ್ಟ ಆಗತ್ತೆ. ಇದು ಒಳ್ಳೇದೇ ಅಲ್ಲ. ನಾವು ಪೂರ್ತಿಯಾಗಿ ಇದನ್ನ ವಿರೋಧಿಸ್ತಾ ಇದೀವಿ, ಖಂಡಿಸ್ತಾ ಇದೀವಿ. ಇಲ್ಲಿ ಯಾವ AICT ಅಂತ ಅಭಿವೃದ್ಧಿ ಬೇಡವೇ ಬೇಡ. ಇಲ್ಲಿ ರೈತರು ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅವ್ರು ಆರಾಮಾಗಿದ್ದಾರೆ, ಅವ್ರಿಗೆ ನೀರಕ್ ಬಿಡಿ ಅಂತ ಕೇಳ್ಕೊತೀವಿ. ಮತ್ತೆ ಮುಂದೆ ಬೇರೆ ಎಲ್ಲ ಬಂದು ಇಲ್ಲಿ ಬಂದು ನೋಡಿ, ನೀವು ನಿಮ್ಮ ಪೊಲಿಟಿಷಿಯನ್ಸ್ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಬಂದು ನೋಡಿ ಹೇಗಿದೆ ಅಂತ. ನೀವು ಬಂಜರ ಭೂಮಿ ಅಂತ ಹೇಳ್ತೀರಾ, ಇಲ್ಲಿ ಹೇಗಿದೆ ಅಂತ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ರೈತರ ಹತ್ರ ಮಾತಾಡಿ, ಅವ್ರಿಗೆ ಏನ್ ಬೇಕೋ ಅದ್ ಮಾಡಿ. ಅದು ಅಭಿವೃದ್ಧಿ ಅನ್ನೋದು. ನಿಮಗೇನ್ ಬೇಕೋ ಅದಲ್ಲ. ಖಂಡಿಸ್ತೀವಿ. ಮತ್ತೆ ಇನ್ನೂ ಜನ ಬರ್ಬೇಕು, ಬಂದು ನೋಡಿ. ಇಲ್ಲಿ ಬಂದು ನೋಡಿದಾಗ ನಿಮ್ಗೂ ಅರ್ಥ ಆಗತ್ತೆ. ಎಲ್ಲ ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಇದನ್ನ ವಿರೋಧಿಸಬೇಕು. ರೈತರ ಜೊತೆ ನಾವೆಲ್ಲ ನಿಲ್ಬೇಕು. ಯಾಕಂದ್ರೆ ಅವ್ರನ್ನ ಬೆನ್ನೆಲುಬು ಅಂತ ಕರಿತೀವಿ ನಾವು. ಸೊ ಅವ್ರ ಜೊತೆ ನಾವು ನಿಲ್ಬೇಕು. Dairy and silk related. We have the bill. We have collected the bill from the government. It's a Ramnagar government. Ramnagar is in Asia. It is a very famous place for silk. Okay. Per month, per year, 23 to 25 crore bill which they have claimed. It means farmer has taken that fund from selling this silk product. It is not only the farmers' concern. Along with the silk, the people who stays in Ramnagar, the majority of the people with this product, is going to sell this particular insect silk. After that, the processing of silk, everything is dependent. What happens to those people? They are not part of this protest. But end of the day, it is going to affect other people also who's depended indirectly. And for us also, today we some people will say marriage, other things and all, we are going to purchase silk only like that. Rate also it is going to increase. It is not only loss for farmers. There are n number of manufacturers it is going to affect. Then all those things, end result, it is going to affect for the public also. The rate also it is going to increase. Why unnecessary you guys are going to trouble everything, this ecosystem? And
there are n number of bio insects also will be there in this. Correct, na? Today I'm not talking about only the farmers. Trees are there, biodiversity is there. Correct, na? Everything it is going to affect. So if you guys are saving this one, it is a gift for next generation. Whether I'm asking this question to you all. From our side, today we have age, correct, na? Young age people, and today we have all the infrastructure, science, everything is there. Can we able to create this thing? AICT, whatever it may be. In computer, it is very easy to create all those things. But I am requesting you, with all the facility, whatever facility you take, whether it is possible to create this thing. Once again, the people, farmers, they have created, but we are going to destroy. Which one is important? Food or city? Layout. Now you guys have to decide.